ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕ್ವೆಶ್ಚನ್ ಪೇಪರ್ಗಳನ್ನು ನೋಡೋಣ. ಮೊದಲಾಗಿ ಗೌಪ್ಯತೆಯ ಒಂದು ಹಕ್ಕಿನ ಬಗ್ಗೆ KS ಪುಟ್ಟಸ್ವಾಮಿ ಪ್ರಕರಣದಲ್ಲಿ ಏನು ಮಾಡುತ್ತಾ ವಿವರಿಸಲಾಗಿದೆ. 91ನೇ ತಿದ್ದುಪಡಿ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಂತ್ರಿಗಳ ಶೇಕಡ 55% ಮಾಡುವುದು ಮೀರಬಾರದು ಅಂತೇಳಿ ಚರ್ಚೆ ಆಗಿರುತ್ತೆ ನೋಡಿ. ಅದೇ ರೀತಿಯಾಗಿ ನ್ಯಾಯಾಂಗ ವಿಮರ್ಶೆ ಇದನ್ನು US ಸರ್ಕಾರದಿಂದ ಏನು ಮಾಡಲಾಗಿದೆ, ಎರವಲು ಪಡೆಯಲಾಗಿದೆ. ಅದೇ ರೀತಿಯಾಗಿ ಸಂಸದೀಯ ಸಾರ್ವಭೌಮತ್ವ ಇದನ್ನು UK ಯಿಂದ ಎರವಲು ಪಡೆದಿರತಕ್ಕಂಥದ್ದು. ಪಕ್ಷಾಂತರ ನಿಷೇಧ ಕಾಯ್ದೆ, ಇದು ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ 1985 10ನೇ ಸೂಚಿ. ಇದರ ಒಂದು ನಿಯಮಗಳನ್ನು ರೂಪಿಸುವಂಥ ಅಧಿಕಾರವು ಆಯಾ ಒಂದು ಸದನದ ಸಭಾಪತಿ ಅಥವಾ ಸ್ಪೀಕರ್ಗೆ ಇರ್ತದೆ, ಆದರೆ ಸುಪ್ರೀಂ ಕೋರ್ಟ್ಗೆ ಇರೋದಿಲ್ಲ. ನೆಕ್ಸ್ಟು ಮೊಹಮ್ಮದ್ ಬಿನ್ ತುಘಲಕ್ ಇವರು ದೆಹಲಿಯಿಂದ ದೌಲತಾಬಾದ್ಗೆ ರಾಜಧಾನಿಯನ್ನೇ ಮಾಡ್ತಾರ, ವರ್ಗಾವಣೆ ಮಾಡ್ತಾರಾ. ನೆಕ್ಸ್ಟು ದೋಆಬ್ ಪ್ರದೇಶದಲ್ಲಿ ತೆರಿಗೆ ಹೆಚ್ಚಳ ಮಾಡ್ತಕ್ಕಂಥದ್ದು, ಸಾಂಕೇತಿಕ ನಾಣ್ಯ ಪದ್ಧತಿಯನ್ನು ಜಾರಿಗೆ ಮಾಡ್ತಾರಾ. ಖೋರಾಸಾನ್ ಎನ್ನುವಂಥ ದಂಡಯಾತ್ರೆಯ ಒಂದು ಯೋಜನೆ ಕೂಡ ಕೈಗೊಳ್ತಾರೆ. 103ನೇ ತಿದ್ದುಪಡಿ ವೆರಿ ಇಂಪಾರ್ಟೆಂಟ್. EWS ಅವರಿಗೆ 10% ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇವು KA ಪ್ರಶ್ನೆ ಪತ್ರಿಕೆಯಲ್ಲಿ ಆಗಿರ್ತಕ್ಕಂಥ ಪ್ರಶ್ನೆ ಉತ್ತರಗಳು ನೋಡಿ. ನೆಕ್ಸ್ಟು ಎಲ್ ನೀನೋ, ಇದು ಪೂರ್ವ ಪೆಸಿಫಿಕ್ ಮಹಾಸಾಗರದ ಮೇಲ್ಮೈ ತಾಪಮಾನವನ್ನು ಹೆಚ್ಚಿಸುತ್ತದೆ. ಜಾಗತಿಕ ಗಾಳಿಯ ಪರಿಚಲನೆಯಾದ ವಾಕರ್ ಚಲನೆಯನ್ನು ಕೂಡ ಏರುಪೇರು ಮಾಡ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಇದರ ಒಂದು ಪರಿಣಾಮವಾಗಿ ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮಳೆ ಕೂಡ ದುರ್ಬಲಗೊಳ್ಳುತ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಹಾರ್ಮೋನ್ಗಳು ಇಂಟರ್ ಸೆಲ್ಯುಲರ್ ಅನ್ನುವಂತಹ ಸಂದೇಶವಾಹಕವಾಗಿ ಕಾರ್ಯನಿರ್ವಹಿಸುತ್ತೆ ನೋಡಿ, ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟು ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಎಂಡೋಕ್ರೈನ್ ಒಂದು ಗ್ಲ್ಯಾಂಡ್ನಲ್ಲಿ ಉತ್ಪತ್ತಿಯಾಗುತ್ತವೆ. GK ಪ್ರಶ್ನೆ, ಬಂಡೀಪುರ ಒಂದು ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರ, ಬನ್ನೇರುಘಟ್ಟ ಒಂದು ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು, ಅಂಶಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ದಕ್ಷಿಣ ಕನ್ನಡ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಮೈಸೂರು ಮತ್ತು ಕೊಡಗಿನಲ್ಲಿ ಕಂಡುಬರುತ್ತೆ ನೋಡಿ. ಇದು UPSCಯಲ್ಲಿ ಹಲವಾರು ಬಾರಿ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ವಿತಸ್ತ ಅಂದರೆ ಜೀಲಂ ನದಿ, ಅಸಿಗ್ನಿ ಅಂದರೆ ಚಿನಾಬ್ ನದಿ, ಪರುಷ್ಣಿ ಅಂತಂದರೆ ರಾವಿ ನದಿ, ವಿಪಾಶ ಅಂತಂದರೆ ಬಿಯಾಸ್ ನದಿ. ನೆಕ್ಸ್ಟು ಬಾದಾಮಿ ಚಾಲುಕ್ಯರವ್ರದ್ದು ವೇಸರ ಶೈಲಿ, ರಾಷ್ಟ್ರಕೂಟರಾಗಿರ್ಬೋದು, ಚೋಳರಾಗಿರ್ಬೋದು, ಅದೇ ರೀತಿಯಾಗಿ ಪಲ್ಲವರು, ವಿಜಯನಗರ ಸಾಮ್ರಾಜ್ಯದವ್ರದ್ದು ದ್ರಾವಿಡ ಶೈಲಿ, ಗಂಗರು ನಾಗರ ಮತ್ತು ದ್ರಾವಿಡ ಶೈಲಿ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮೌರ್ಯರು ಮತ್ತು ಕದಂಬರು ಇವ್ರದ್ದು ಗಾಂಧಾರ ಶೈಲಿ ಆಗಿರ್ತಕ್ಕಂಥದ್ದಾಗಿದೆ ನೋಡಿ. ನೆಕ್ಸ್ಟ್ ಅದೇ ರೀತಿಯಾಗಿ 5 ಹುಲಿ ಸಂರಕ್ಷಿತ ಪ್ರದೇಶಗಳು ಕರ್ನಾಟಕದಲ್ಲಿ ಬಂಡೀಪುರ, ಚಾಮರಾಜನಗರ, ಭದ್ರಾ, ಬೆಂಗಳೂರು, ಅದೇ ರೀತಿಯಾಗಿ ಕಾಳಿ ಉತ್ತರ ಕನ್ನಡ, ಬಿಳಿಗಿರಿ ರಂಗನಬೆಟ್ಟ ಚಾಮರಾಜನಗರ, ನಾಗರಹೊಳೆ ಮೈಸೂರು. ನೆಕ್ಸ್ಟು KA ಪ್ರಶ್ನೆ ಪತ್ರಿಕೆಯಲ್ಲಿ ಆಗಿರ್ತಕ್ಕಂಥ ಉತ್ತರ ಕನ್ನಡದಲ್ಲಿ ಈ ಒಂದು ದ್ವೀಪಗಳು ಕಂಡು ಬರ್ತವೆ ಅಂತ ಕೇಳಿದ್ರು ನೋಡಿ. ಉತ್ತರ ಕನ್ನಡದಲ್ಲಿ ಕಂಡು ಬರ್ತಕ್ಕಂಥ ದ್ವೀಪಗಳು ನೋಡೋದಾದರೆ ನೇತ್ರಾಣಿ ದ್ವೀಪ, ಅದೇ ರೀತಿಯಾಗಿ ಅಂಜಿದೀಪ ದ್ವೀಪ, ಕುರುಮಗಡ ದ್ವೀಪ, ದೇವಬಾಗ್ ಬೀಚ್, ಅದೇ ರೀತಿಯಾಗಿ ಬಸವರಾಜದುರ್ಗ ಬೀಚ್, ಅಂಕೋಲ ಕೂರ್ಬೆ, ಇವು ಮೂರು ಕೂಡ ಇಷ್ಟು ಕೂಡ ಉತ್ತರ ಕನ್ನಡದಲ್ಲಿ ಕಂಡುಬರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ ಉಡುಪಿಯಲ್ಲಿ ಸೇಂಟ್ ಮೇರಿಸ್ ದ್ವೀಪ ಅಥವಾ ಕೊಕೊನೆಟ್ ದ್ವೀಪ ಕಂಡುಬರುತ್ತದೆ ನೋಡಿ. ಅದೇ ರೀತಿಯಾಗಿ ಜುಜಿಲ ಪಾಸ್ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತಾ, ಸಿಪ್ಕೆಲಾ ಪಾಸ್ ಹಿಮಾಚಲ ಪ್ರದೇಶ, ಜಿಲೆಪ್ಲಾ ಪಾಸ್ ಸಿಕ್ಕಿಂ, ಅದೇ ರೀತಿಯಾಗಿ ಲೆಪುಲಕ್ ಪ್ಲಸ್ ಇದು ಉತ್ತರ ಕನ್ನಡದಲ್ಲಿ ಕಂಡುಬರುತ್ತೆ ನೋಡಿ. ಅದೇ ರೀತಿಯಾಗಿ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಮೈಟ್ರೋಕಾಂಡ್ರಿಯವನ್ನು ಕರಿತೀವಿ, ಪ್ರೋಟೀನ್ನ ಕಾರ್ಖಾನೆ ಎಂದು ರೈಬೋಸೋಮನ್ನು ಕರಿತೀವಿ, ಆತ್ಮಹತ್ಯಾ ಸಂಚೆ ಅಂತೇಳಿ ಲೈಸೋಸೋಮನ್ನು ಕರಿತಕ್ಕಂಥದ್ದು. ನೆಕ್ಸ್ಟು ಒಂದು ಅಂಕದ ಪ್ರಶ್ನೆ ನೋಡಿ, ವೆರಿ ಇಂಪಾರ್ಟೆಂಟ್. 243A ವಿಧಿ ಗ್ರಾಮಸಭೆ ಬಗ್ಗೆ ತಿಳಿಸ್ತದೆ. 243B ವಿಧಿ ಪಂಚಾಯಿತಿಗಳ ಸಂರಚನೆ ಬಗ್ಗೆ ತಿಳಿಸ್ತಕ್ಕಂಥದ್ದು. 243C ವಿಧಿ ಪಂಚಾಯಿತಿಗಳ ಅಂಗರಚನೆ ಬಗ್ಗೆ ತಿಳಿಸ್ತದೆ. 243D ವಿಧಿ ಮೀಸಲಾತಿ ಬಗ್ಗೆ ತಿಳಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ 243E ವಿಧಿ ಅವಧಿ ಬಗ್ಗೆ ಅಂದರೆ ಕಾಲಾವಧಿ ಬಗ್ಗೆ ತಿಳಿಸ್ತದೆ. ಅದೇ ರೀತಿಯಾಗಿ F ಇದು ಸದಸ್ಯರ ಅನರ್ಹತೆ. G ವಿಧಿ ಅಧಿಕಾರದ ಬಗ್ಗೆ ತಿಳಿಸ್ತದೆ ನೋಡಿ, ವೆರಿ ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟ್ ಇದು D ಮೀಸಲಾತಿ, ಇದು ಪ್ರೀವಿಯಸ್ ಕ್ವಶನ್ ಆಗಿತ್ತು ನೋಡಿ. ನೆಕ್ಸ್ಟ್ H ಅಂತಂದರೆ ತೆರಿಗೆ ನೋಡಿ, H ಅಂತಂದರೆ ತೆರಿಗೆಗೆ ಸಂಬಂಧಪಟ್ಟಿದೆ. I ಇದು ರಾಜ್ಯ ಹಣಕಾಸು ಆಯೋಗ. J ಅಂತಂದರೆ ಲೆಕ್ಕಪತ್ರ ಪರಿಶೀಲನೆ. K ಅಂತಂತಂದರೆ ರಾಜ್ಯ ಚುನಾವಣೆ ತಿಳಿಸ್ತಕ್ಕಂಥದ್ದು. ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಮೂರು ಕೂಡ ರಾಜ್ಯ ಚುನಾವಣೆ ಕೈಗೊಳ್ಳುತ್ತಾ. ನೆಕ್ಸ್ಟ್ L ಅಂತಂದರೆ ಒಕ್ಕೂಟ ರಾಜ್ಯ ಕ್ಷೇತ್ರಗಳಿಗೆ ಅನ್ವಯ ಆಗುತ್ತದೆ. ಓಕೆನಾ. ನೆಕ್ಸ್ಟು I2 U2 ಅಂತಂತಂದರೆ ಇಂಡಿಯಾ ಇಸ್ರೇಲ್ ಬರುತ್ತೆ ನೋಡಿ. ಈ ಕಡೆ U2 ಅಂತಂದರೆ USA ಮತ್ತು UAE ದೇಶಗಳು ಬರ್ತಕ್ಕಂಥದ್ದು. ಇಲ್ಲಿ ಕೂಡ ಹಲವಾರು ಪ್ರಶ್ನೆಗಳಾಗಿವೆ ನೋಡಿ. ಕ್ವಾಡ್ ದೇಶಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ, ಇಂಡಿಯಾ, USA, ಅದೇ ರೀತಿಯಾಗಿ ಆಸ್ಟ್ರೇಲಿಯಾ, ಜಪಾನ್. ನೆಕ್ಸ್ಟು 263ನೇ ವಿಧಿ ಅಂತಾರಾಜ್ಯ ಮಂಡಳಿ ಬಗ್ಗೆ ತಿಳಿಸ್ತಕ್ಕಂಥದ್ದು. 280ನೇ ವಿಧಿ ಹಣಕಾಸು ಆಯೋಗದ ಬಗ್ಗೆ ತಿಳಿಸ್ತಕ್ಕಂಥ ಒಂದು ವಿಧಿಯಾಗಿದೆ. ಮಯೂರ್ ವರ್ಮ ಚಂದ್ರವಳ್ಳಿ ಶಾಸನ ಕೆರೆ ನಿರ್ಮಿಸಿದನು ಎಂದು ಮತ್ತು ದುರಸ್ತಿ ಮಾಡಿದನು ಅಂತೇಳಿ
ಚಂದ್ರವಳ್ಳಿ ಶಾಸನದಲ್ಲಿ ತಿಳಿಸಲಾಗಿದೆ. ಅರುಣೋದಯ ಅನ್ನುವಂತಹ ಒಂದು ಪತ್ರಿಕೆ ಬೆಂಗಳೂರಿನಲ್ಲಿ ಪ್ರಚಾರ ಆಗುತ್ತೆ. ಚಂದ್ರೋದಯ ಅನ್ನುವಂಥ ಪತ್ರಿಕೆ ಧಾರವಾಡದಲ್ಲಿ ಪ್ರಚಾರ ಆಗುತ್ತೆ. ಕರ್ನಾಟಕ ವಾರ್ತಾ ಪತ್ರಿಕೆ ಬಿಜಾಪುರ, ಕರ್ನಾಟಕ ಪ್ರಕಾಶಿಕ ಪತ್ರಿಕೆ ಮೈಸೂರು. ವಿಟಮಿನ್ B12ನಲ್ಲಿ ಕೋಬಾಲ್ಟ್ ಅನ್ನುವಂಥ ಒಂದು ಲೋಹ ಇರುತ್ತೆ ನೋಡಿ. ಅದೇ ರೀತಿಯಾಗಿ ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ನೋಡೋದಾದರೆ ಮೇಣದ ಬತ್ತಿ ಉರಿಯುವುದು ರಾಸಾಯನಿಕ ಬದಲಾವಣೆಯಾಗಿದೆ. ಸೆರೆಬೆಲ್ಲಮ್ ಇದು ದೇಹದ ಮೆದುಳಿನ ಸ್ನಾಯುವಿನ ಚಟುವಟಿಕೆಗಳನ್ನು ಸಮತೋಲನದಲ್ಲಿ ಇಡ್ತಕ್ಕಂಥದ್ದು. ನೆಕ್ಸ್ಟು ಬಂಟು ಎನ್ನುವಂತಹ ಒಂದು ಬುಡಕಟ್ಟು ಜನಾಂಗ ಕೆನ್ಯಾದಲ್ಲಿ ಕಂಡುಬಂದರೆ ಸುಕಾಯ್ ಎನ್ನುವಂತಹ ಬುಡಕಟ್ಟು ಜನಾಂಗ ಮಲೇಷ್ಯಾದಲ್ಲಿ ಕಂಡುಬರುತ್ತಾ. ಎಸ್ಕಿಮ್ ಎನ್ನುವಂತಹ ಬುಡಕಟ್ಟು ಜನಾಂಗ ತಂಡ್ರಾ ಪ್ರದೇಶದಲ್ಲಿ ಕಂಡುಬರುತ್ತಾ. ಅದೇ ರೀತಿಯಾಗಿ ಓಪಿ ಎನ್ನುವಂಥ ಬುಡಕಟ್ಟು ಜನಾಂಗ ಉತ್ತರ ಅಮೆರಿಕದ ಅರಿಜೋನಾ ಪ್ರದೇಶದಲ್ಲಿ ಕಂಡುಬರತಕ್ಕಂಥದ್ದು. ನೆಕ್ಸ್ಟು ರಾಜ್ಯಪಾಲರ ಸುಗ್ರೀವಾಜ್ಞೆ 213ನೇ ವಿಧಿ. ಅಸಹಕಾರ ಚಳವಳಿ ಆಗಸ್ಟ್ 31, 1920ರಂದು ಅಸಹಕಾರ ಚಳವಳಿ ನಡೀತಕ್ಕಂಥದ್ದು. ಅದೇ ರೀತಿಯಾಗಿ ಮೊಘಲರ ಆಡಳಿತ ಭಾಷೆ ಪರ್ಷಿಯನ್ ಭಾಷೆ. ದೇವಪುತ್ರರು ಎಂದು ಕುಶನರು ತಮ್ಮನ್ನು ತಾವು ದೇವಪುತ್ರರೆಂದು ಕರೆದುಕೊಂಡಿದ್ದಾರೆ. ನೆಕ್ಸ್ಟು ಕರ್ನಾಟಕದಲ್ಲಿ ಅತಿ ಕಡಿಮೆ ನಗರೀಕರಣಗೊಂಡಿರತಕ್ಕಂಥ ಜಿಲ್ಲೆ ಕೊಡಗು ಜಿಲ್ಲೆ. PACS ಎನ್ನುವಂಥ ಪ್ರಶ್ನೆ ಆಗಿತ್ತು ನೋಡಿ. PACS ಅನ್ನು ವಿಸ್ತರಿಸಿ ಅಂತಂದರೆ ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟಿ. ದ ಇಂಡಿಯಾ ವೇ ಇದೊಂದು ಜೈಶಂಕರ್ ಅವರ ಪುಸ್ತಕವಾಗಿದೆ ನೋಡಿ. ನೆಕ್ಸ್ಟು ಚಿಪ್ಕೋ ಚಳವಳಿ ಉತ್ತರ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥದ್ದು. ಮಂಡಲ್ ಪ್ರಕರಣ ಎಂದು ಇಂದಿರಾ ಸಹಾನಿ ಪ್ರಕರಣವನ್ನು ಕರೆಯುವರು. ಮಂಡಲ್ ಪ್ರಕರಣ ಎಂದು ಇಂದಿರಾ ಸಹಾನಿ ಪ್ರಕರಣವನ್ನು ಕರೀತಾರೆ ನೋಡಿ. ಇದನ್ನು ಕ್ರಿಮಿಲೇಯರ್ ಅಂತೇಳಿ ಪರಿಗಣಿಸಲಾಗುತ್ತಾ. ನೆಕ್ಸ್ಟು ಭಾಗ 4A ಈ ಒಂದು ಭಾಗದಲ್ಲಿ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಒಟ್ಟು 11 ಇದಾವೆ ನೋಡಿ. ನೆಕ್ಸ್ಟ್ VVPAT ಅನ್ನು ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ. ವೋಟರ್ ವೆರಿಫೇಬಲ್ ಪೇಪರ್ ಅಡಿಟ್ ಟ್ರಯಲ್ ಅಂತೇಳಿ ಸರಿಯಾದ ಉತ್ತರವಾಗ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ನೋಡೋಣ. ವನ್ಸದ ರಾಷ್ಟ್ರೀಯ ಉದ್ಯಾನವನ ಗುಜರಾತ್ನಲ್ಲಿ ಕಂಡುಬರುತ್ತೆ. ವನವಿಹಾರ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶ. ಕಂಜರ್ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಛತ್ತೀಸ್ಗಢ. ಪಿನ್ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಹಿಮಾಚಲ ಪ್ರದೇಶ. ಸುಲ್ತಾನ್ಪುರ ರಾಷ್ಟ್ರೀಯ ಉದ್ಯಾನವನ ಹರಿಯಾಣದಲ್ಲಿ ಕಂಡುಬರುತ್ತದೆ. ಮತ್ತು ಸರ್ವಮಸ್ತ್ಯ, ತ್ರಿಭೋಗ, ತಾಲವೃತ್ತಿ ಈ ಒಂದು ದತ್ತಿಗಳು ಕದಂಬರಿಗೆ ಸೇರಿರ್ತಕ್ಕಂಥ ಒಂದು ದತ್ತಿಗಳಾಗಿವೆ ನೋಡಿ. ಮೊಹಮ್ಮದ್ ಬಿನ್ ತುಘಲಕ್ ಕೃಷಿಯನ್ನು ಸುಧಾರಿಸಲು ದಿವಾನ್ ಇ ಕೋಯಿ ಎನ್ನುವಂಥ ಒಂದು ಇಲಾಖೆಯನ್ನು ಮಾಡ್ತಾನೆ ಜಾರಿಗೆ ತಂದಿರ್ತಾನೆ ನೋಡಿ. ನೆಕ್ಸ್ಟು ಹಿರಣ್ಯಕೇಶಿ ಮತ್ತು ಮಾರ್ಕಂಡೆ ಎನ್ನುವಂಥ ಉಪನದಿಗಳು ಘಟಪರ್ವ ನದಿಯ ಉಪನದಿಗಳು. ಬಯೋಮ್ ಅಂದರೆ ದೊಡ್ಡ ಗಾತ್ರದ ಪರಿಸರ ವ್ಯವಸ್ಥೆಯಲ್ಲಿ ವಾಸಿಸುವಂತಹ ಜೀವಿ ನೋಡಿ. ಹಾಗೂ ಸ್ಟೋಥರ್ಮ್ಸ್ ಅಂದರೆ ಸಸ್ಯಗಳು ಕಡಿಮೆ ತಾಪಮಾನದಲ್ಲಿ ಚೆನ್ನಾಗಿ ಬೆಳೆಯುತ್ತವೆ ನೋಡಿ. ಅನಿಮೋಮೀಟರ್ ಅಂದರೆ ಗಾಳಿಯ ವೇಗ. ಸಮುದಾಯ ಅಂತಂದರೆ ಜೀವಿ ವಾಸಸ್ಥಳ. ವಿದ್ಯುತ್ಕಾಂತೀಯ ತರಂಗಗಳ ವೇಗವು ನಿರ್ವಾತದಲ್ಲಿ ಏನಾಗುತ್ತಾ ಗರಿಷ್ಠವಾಗಿರುತ್ತದೆ. ಇಂಪಾಸಿಬಲ್ ಟ್ರಿನಿಟಿ ಅಂತಂದರೆ ಮುಕ್ತ ಬಂಡವಾಳದ ಅರಿವು ಇರುತ್ತೆ. ಸ್ಥಿರ ವಿನಿಮಯ ದರಗಳು ಹಾಗೂ ಸ್ವತಂತ್ರ ಹಣಕಾಸು ನೀತಿ ಕೂಡ ಇರತಕ್ಕಂಥದ್ದು. ಅಂಗಾರ ರಾಜಧಾನಿ ಚಂಪಾ. ಅವಂತಿ ರಾಜಧಾನಿ ಉಜ್ಜಯಿನಿ. ಸುರಸೇನಾ ಮಥುರಾ. ಪಾಂಚಾಲ ಅವರದು ಐಛತ್ರ. ಇವು ರಾಜಧಾನಿಗಳಾಗಿರ್ತಕ್ಕಂಥದ್ದು. ನೆಕ್ಸ್ಟು ಗಿಫೆನ್ ಇದೊಂದು ಕೆಳಮಟ್ಟದ ಸರಕಾಗಿರುತ್ತೆ. ಗಿಫೆನ್ ಅಂತಂದರೆ ಇದು ಒಂದು ಕೆಳಮಟ್ಟದ ಸರಕಾಗಿರುತ್ತದೆ ನೋಡಿ. ನೆಕ್ಸ್ಟು ಅನುಚ್ಛೇದ 73 ಇದು ಅನುಚ್ಛೇದ 73, 162, 368 ಈ ಒಂದು ವಿಧಿಗಳನ್ನು ವಿಶೇಷ ಬಹುಮತ ಅಥವಾ ಅರ್ಧದ ರಾಜ್ಯಗಳ ಬಹುಮತ ಬೇಕು ಈ ಒಂದೊಂದಿಗೆ ಅನುಮೋದನೆ ಇದರ ಮಾತ್ರ ಅದೇನಾಗುತ್ತಾ ತಿದ್ದುಪಡಿಯನ್ನು ಮಾಡಬಹುದು. 105ನೇ ತಿದ್ದುಪಡಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಮಾನ್ಯ ಮಾಡಲು ರಾಜ್ಯಕ್ಕೆ ಮರುಸ್ಥಾಪನಾ ಅಧಿಕಾರವನ್ನೇ ಮಾಡಲಾಗಿದೆ ಒದಗಿಸುತ್ತದೆ. 1916ರಲ್ಲಿ INC ಎನ್ನುವಂತಹ ಒಂದು ಅಧಿವೇಶನದಲ್ಲಿ NC ಮಜುಂದಾರ್ ಅವರು ಏನು ಮಾಡ್ತಾರೆ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ ಏನಾಗುತ್ತೆ ಇಲ್ಲಿ ಒಗ್ಗಟ್ಟಿಂದ ಕೂಡುತ್ತದೆ. ಇದೇ ರೀತಿಯಾಗಿ ನಮ್ಮ ಒಂದು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.